ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 27ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಯಲ್ಲಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಕೆಲವೊಂದು ಪ್ರೂಫ್ ಬಂದರೂ ಸಹ ಅದು ಯಾವ ತಿಂಗಳ ಹಣ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ PM ಕಿಸಾನ್ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಈ ಕ್ಷಣದವರೆಗೆ ಎಷ್ಟು ಪರ್ಸೆಂಟೇಜ್ ಜನರಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಜಮಾ ಶುರುವಾಗಿದೆ, ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಶುರು ಆಗಬಹುದು, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಮೊದಲನೇದಾಗಿ ಈಗ ನಿನ್ನೆ ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಇವತ್ತು ಬೆಳಗ್ಗೆ ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ. ನಿನ್ನೆ ಹಾಕಿರುವಂತಹ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಸುಮಾರು 56% ಜನ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲು ದಿನ ಹಾಕಿದಾಗ 10%, 12% ಇದ್ರೆ ಆಮೇಲೆ 16%, ಆಮೇಲೆ 30%, ಆಮೇಲೆ 45%, ಇವಾಗ 50ರಿಂದ 56% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಇನ್ನೂ ಕೂಡ 44% ಜನ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಓಕೆನಾ, ಅಂದ್ರೆ ನೀವು ಆಲ್ಮೋಸ್ಟ್ ನನಗೆ ಅನ್ಸಿರೋ ಪ್ರಕಾರ ಈಗ ನಾವು ಎಕ್ಸಾಕ್ಟ್ ಎಲ್ಲರೂ ಬಂದು ನಮ್ಮ ಒಂದು ಕಮ್ಯುನಿಟಿ ಪೋಸ್ಟ್ಗೆ ವೋಟ್ ಮಾಡ್ತಾರೆ ಅಂತಲ್ಲ, ಒಂದು ಅಪ್ರಾಕ್ಸಿಮೇಟ್ ಗೊತ್ತಾಗುತ್ತೆ. ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಒಂದು ಅರೌಂಡ್ 50ರಿಂದ 55% ಜನರಿಗೆ ಹಣ ಜಮಾ ಆಗಿದೆ. ಇನ್ನು 40ರಿಂದ 45% ಜನರಿಗೆ 27ನೇ ಕಂತು ಜಮಾ ಆಗೋದು ಬಾಕಿ ಇದೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ, ಈಗ ನಾವು ನಿಮಗೆ ಮೊದಲಿಂದನೂ ಹೇಳ್ತಾ ಹೋಗ್ಬಿಡ್ತೀನಿ. ಬೆಂಗಳೂರು ಸುತ್ತಮುತ್ತ ಇರುವಂತ ಜಿಲ್ಲೆಗಳು, ಓಕೆನಾ, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು, ಬೆಂಗಳೂರು ಅರ್ಬನ್ ಸಿಟಿ ಇರ್ಬೋದು, ಈ ಎಲ್ಲಾ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಕೋಲಾರ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ, ಕೊಪ್ಪಳ, ಗುಲ್ಬರ್ಗ, ಗದಗ ಜಿಲ್ಲೆ, ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ, ಮೈಸೂರು, ಮತ್ತೆ ಈಗ ನಿನ್ನೆನಿಂದ ದಾವಣಗೆರೆ, ರಾಮನಗರ, ಉಡುಪಿ, ರಾಯಚೂರು, ಬಳ್ಳಾರಿ ಜಿಲ್ಲೆ, ಓಕೆನಾ, ಇಷ್ಟು ಜಿಲ್ಲೆಯವರಿಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಸುಮಾರು 18ರಿಂದ 20 ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಶುರುವಾಗಿದೆ. ಇನ್ನು ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಕೊಡಗು ಇರ್ಬೋದು, ಬಿಜಾಪುರ, ಧಾರವಾಡ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿಲ್ಲ. ಉಡುಪಿ ಜಿಲ್ಲೆ ಕೂಡ ನಿನ್ನೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ನಾನು ಏನೇನು ಜಿಲ್ಲೆಗಳು ಹೇಳಿದೆ ಅವೆಲ್ಲ ಜಿಲ್ಲೆಗಳಿಗೆ, ರಾಯಚೂರು ಜಿಲ್ಲೆನೂ ಕೂಡ ನಿನ್ನೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ನೀವು ಕೂಡ ವೆಯ್ಟ್ ಮಾಡಿ, ಇನ್ನೊಂದು 2-3 ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ಆಲ್ಮೋಸ್ಟ್ 75 to 80% ಆಗುತ್ತೆ. ಇನ್ನು 7-8 ದಿನ ವೆಯ್ಟ್ ಮಾಡಿದ್ರೆ ಆಲ್ಮೋಸ್ಟ್ 90 to 95% ಜನರಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಇನ್ನೇನಾದ್ರೂ ಬಾಕಿ ಉಳಿದಿದ್ರೆ 28ನೇ ಕಂತಿನ ಜೊತೆಯಲ್ಲಿ 4,000 ರೂಪಾಯಿ ನಿಮಗೆ ಜಮಾ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಾರ್ಚ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂದ್ರೆ ಇದುವರೆಗೂ ಸಹ ಬಿಡುಗಡೆ ಆರಂಭ ಆಗಿಲ್ಲ. ಕೆಲವೊಂದಿಷ್ಟು ಜನರಿಗೆ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಬಾಕಿ ಇತ್ತು, ಅದು ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಬಟ್ ಆದ್ರೆ ಬಿಡುಗಡೆ ಹಂತಕ್ಕೆ ಆಲ್ರೆಡಿ ಬಂದಾಗಿದೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ. ಇಂದು ನಾಳೆ ಹಾಗೆ ಒಂದ್ 2-3 ದಿನದಲ್ಲಿ ಹಣ ಬಿಡುಗಡೆ ಆಗೋದಂತೂ ಪಕ್ಕ, ಯಾವುದೇ ರೀತಿ ಡೌಟ್ ಇಲ್ಲ. ಇದುವರೆಗೂ ಸಹ ಬಿಡುಗಡೆ ಆರಂಭ ಆಗಿಲ್ಲ. ಬಿಡುಗಡೆ ಆರಂಭ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಕೆಲವೊಬ್ರು ಏನ್ ಕಮೆಂಟ್ ಮಾಡಿದ್ರು ಅಂದ್ರೆ ನಮಗೆ ಫೆಬ್ರವರಿ ಪೆನ್ಷನ್ ಬಂದಿಲ್ಲ, ಮಾರ್ಚ್ ಇಂದ ಇವಾಗ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಅದು ಮಾರ್ಚ್ ಇಂದಲ್ಲ, ನಿಮ್ಗೆ ಏನಾದ್ರೂ ಫೆಬ್ರವರಿ ಬರೋದಿತ್ತು, ಮಾರ್ಚ್ ಬರೋದಿತ್ತು ಅಂದ್ರೆ ಇವಾಗ ಒಂದು ಕಂತು ಜಮಾ ಆಗಿದೆ ಅಂದ್ರೆ ಅದು ಇವಾಗ ನಿಮಗೆ ಫೆಬ್ರವರಿ ಜಮಾ ಆಗಿದೆ. ಮಾರ್ಚ್ ತಿಂಗಳ ಹಣಕ್ಕೆ ನೀವು ಇನ್ನೂ ಒಂದಿಷ್ಟು ದಿನ ವೆಯ್ಟ್ ಮಾಡಬೇಕಾಗತ್ತೆ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಓಕೆನಾ, ಇನ್ನ ನೆಕ್ಸ್ಟ್ PM ಕಿಸಾನ್ ಯೋಜನೆ ಹಣ ದೇಶದಾದ್ಯಂತ ರೈತರ ಖಾತೆಗೆ ಇವತ್ತು ಜಮಾ ಆಗ್ತಾ ಇದೆ. ಇನ್ನೇನು ನಿಮಗೆ ಸಂಜೆ ಹೊತ್ತಿನ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಬಹುತೇಕ ಜನರಿಗೆ ಹಣ ಜಮಾ ಆಗುತ್ತೆ. ಒಂದು 2-3 ದಿನದಲ್ಲಿ PM ಕಿಸಾನ್ ಯೋಜನೆಯ 22ನೇ ಕಂತು ಇವತ್ತು ಬಿಡುಗಡೆ ಆರಂಭ ಆಗಲಿದೆ. ಹೌದು ಸ್ನೇಹಿತರೆ, ಈಗ ಆಲ್ರೆಡಿ ಅಧಿಕೃತವಾಗಿ 3-4 ದಿನಗಳ ಹಿಂದೆನೆ PM ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಡೇಟ್ ಕೂಡ ಡಿಕ್ಲೇರ್ ಆಗಿದೆ. ಓಕೆನಾ, ನಾನು ಇದ್ರ ಬಗ್ಗೆ ಆಲ್ರೆಡಿ ನಾನು ಇನ್ನೊಂದು ಚಾನೆಲ್ ನಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೆ. ಹಾಗಾಗಿ ಈ ಕ್ಷಣದ ಎಲ್ಲ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.